ನಮಸ್ತೆ ಎಲ್ಲರಿಗೂ. ನಾನಿವತ್ತು ಚಕ್ಲಿ ಮಾಡ್ತಾಯಿದ್ದೀನಿ. ಪಾಲಕ್ ಚಕ್ಲಿ ಮಾಡ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಕೊಡ್ಬೋದು. ಮಕ್ಕಳಿಗೆ ಅಂತ ತುಂಬ ಇಷ್ಟ ಆಗುತ್ತೆ. ಅವರು ಸಪ್ಪು ಗಿಪ್ಪು ಏನು ತಿನ್ನೋಲ್ಲ. ಈ ಥರ ಚಕ್ಲಿ ಮತ್ತು ಶಂಕರಪುಳಿ ಈ ಥರ ಏನೋ ಮಾಡಿಕೊಟ್ರೆ ತಿಂತಾರೆ ಫ್ರೆಂಡ್ಸ್. ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ 2 ಬೌಲ್. ಈ ಬೌಲಲ್ಲಿ 2 ಬೌಲ್ ತೊಗೊಂಡಿದ್ದೀನಿ. ಒಂದು ಸಣ್ಣ ಬೌಲು ಪುಟಾಣಿ ಹಿಟ್ಟು ಹಾಕ್ತೀನಿ. ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಇದಕ್ಕೇನು ಭಾಳ ಐಟಮ್ಸ್ ಬೇಕಾಗಲ್ಲ ಫ್ರೆಂಡ್ಸ್, ಸ್ವಲ್ಪ ಇದ್ರೆ ನಡೆಯುತ್ತೆ. ಎಳ್ಳು ಮತ್ತು ಜೀರಿಗೆ ಮತ್ತು ಉಪ್ಪು, ಇಂಗು, ಎಣ್ಣೆ ಕಾಯಿಸಿದ್ದು ಹಾಕ್ತಾಯಿದ್ದೆ ನಾನು. ಎಣ್ಣೆ ಬೇಕಂದ್ರೆ ಹಾಕಿ, ಇಲ್ಲಾಂದರೆ ತುಪ್ಪ ಇದ್ದರೆ ತುಪ್ಪನೂ ಹಾಕ್ಬೋದು, ಇಲ್ಲ ಬೆಣ್ಣೆ ಬೇಕಂದ್ರೂ ಹಾಕ್ಬೋದು. ನಾನು ಎಣ್ಣೆ ಹಾಕ್ತಾಯಿದ್ದೀನಿ, ಕಾಯಿಸಿರೋ ಎಣ್ಣೆ ಹಾಕ್ತಾಯಿದ್ದೀನಿ. ಈ ಸ್ಪೂನಿಂದ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಎಲ್ಲ ಕಡೆಗೆ ಕಲಿಬೇಕದು ಎಣ್ಣೆ, ಆ ಥರ ಮಿಕ್ಸ್ ಮಾಡಿ. ನೋಡಿ ಈ ಥರ ಬರಬೇಕು, ಕಟ್ಟೆ ಕಣ್ಣು ಅಂದರೆ ಈ ಥರ ಬರಬೇಕು. ನಾನು ಇದು ಪಾಲಕ್ ಸೊಪ್ಪು ರುಬ್ಬಿ ಇಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಬಿಸಿ ನೀರಲ್ಲಿ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ ರುಬ್ಬಿ. ಈ ಚಕ್ಲಿ ತುಂಬ ಟೇಸ್ಟಿಯಾಗಿರ್ತವೆ, ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಕೊಡ್ಬೋದು. ಅವರು ಸಪ್ಪೆಲ್ಲ ತಿನ್ನಲ್ಲ, ಈ ಥರ ಚಕ್ಲಿ ಮಾಡಿಕೊಟ್ರೆ ತಿಂತಾರೆ ಮಕ್ಕಳಿಗೆಲ್ಲ. ನೋಡಿ ಈ ಥರ ಆಗುತ್ತೆ ಅದು. ಫ್ರೆಂಡ್ಸ್ ಈ ಥರ ನಾದ್ಕೋಬೇಕು ಚೆನ್ನಾಗಿ. ಇದು ಶೇಪ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಈ ಥರ ಮಾಡಿ ಇಟ್ಕೊಂಡ್ರೆ ನಮಗೆ ಚಕ್ಲಿ ಒಳ್ಳಲ್ಲಿ ಹಾಕೋಕ್ಕೆ ಈಜಿ ಆಗುತ್ತೆ, ಜಲ್ದಿ ಮಾಡಿಬಿಡ್ಬೇಕು. ಇದಕ್ಕೆ ಎಣ್ಣೆ ಹಚ್ತಾ ಇದ್ದೀನಿ. ನೋಡಿ ನಮಗೆ ಎಷ್ಟು ದೊಡ್ಡ ಬೇಕಂದ್ರೂ ಮಾಡ್ಕೋಬೋದು, ಕಟ್ಟಾಗಲ್ಲ, ಏನಾಗಲ್ಲ, ಏನೋ ಒಂದು ಸ್ವಲ್ಪನೂ ಕಟ್ಟಾಗಲ್ಲ. ನಾವು ಎಷ್ಟು ದೊಡ್ಡವಾದರೂ ಚಕ್ಲಿ ಮಾಡ್ಬೋದು. ಪಾಲಕ್ ಸೊಪ್ಪು ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಕ್ಕಳಿಗೆಲ್ಲ ಕೊಟ್ಟರೆ ತಿನ್ನೋದೇ ಇಲ್ಲ ಅವರು, ಸಾಂಬಾರಿಗೆ ಹಾಕಿರೋ ಎಲ್ಲ ಸೈಡಿಗೆ ಇಡ್ತಾರೆ ಎತ್ತಿ. ಈ ಥರ ಚಕ್ಲಿ ಈ ಥರ ಎಲ್ಲ ಮಾಡಿಕೊಟ್ರೆ ಸುಮ್ಮನೆ ತಿಂತಾರೆ. ಈ ಥರ ಮಾಡ್ಕೊಳ್ಬೇಕು ಅಷ್ಟೇ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಮಾಡಿದ್ರು ಹರಿಯಲ್ಲ, ಕಟ್ಟಾಗಲ್ಲ, ಏನಾಗಲ್ಲ.
ನೋಡಿ ಆಯಿಲ್ ಕಾಯ್ದಿದೆ, ಹಾಕ್ತೀನಿ. ನೋಡಿ ಬಬಲ್ಸ್ ಬರ್ತಾ ಇದಾವಲ್ಲ, ಈ ಥರ ಅದು ನಿಂದ್ರ ಮಟ್ಟ ನಾವು ತಿರುವಿ ಹಾಕ್ಬಾರ್ದು, ಇಲ್ಲಾಂದರೆ ಕಟ್ಟಾಗಿಬಿಡುತ್ತೆ ಚಕ್ಲಿ. ಅದು ಬಬಲ್ಸ್ ಬರೋದು ನಿಂತ ಮೇಲೆ ತಿರುವಿ ಹಾಕಿದ್ರೆ ಚೆನ್ನಾಗಿ ಬರ್ತಾವೆ. ನೋಡಿ ಬಬಲ್ಸ್ ಬರೋದು ಕಡಿಮೆ ಆಯಿತು, ಇವಾಗ ತೆಗಿತಾ ಇದ್ದೀನಿ. ನೋಡಿ ಇನ್ನೊಂದು ಸುತ್ತ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೇ ಥರ ಪುದೀನ ಚಟ್ನಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಈ ಪಾಲಕ್ ಸೊಪ್ಪು ರುಬ್ಬಿ ಹಾಕಿದರೆ ಅದೇ ಥರ ಪುದೀನ ಸೊಪ್ಪು ರುಬ್ಬಿ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ರೆಡಿ ಆಯಿತು ಚಟ್ನಿ, ಎಷ್ಟು ರೋಸ್ಟ್ ಆಗಿದೆ ನೋಡಿ. ಕಲರ್ ನೋಡಿ ಎಷ್ಟು ಗ್ರೀನ್ ಕಲರ್ ಬಂದಿದೆ ಸೊಪ್ಪಿಂದೆಲ್ಲ. ನೋಡಿ ಎಷ್ಟು ರೋಸ್ಟ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು.